ಸಂಜೆ ಟೈಮಲ್ಲಿ ಮಳೆ ಬೀಳೋವಾಗ ಬಿಸಿ ಬಿಸಿಯಾಗಿರೋ ಬೋಂಡಾ ಬಜ್ಜಿ ತಿನ್ನೋ ಮಜಾನೇ ಬೇರೆ. ಅದರಲ್ಲೂ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಕಳೆದ 12 ವರ್ಷಗಳಿಂದ ಈ ಜಾಗನ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿನ ಲೋಕಲ್ ಅಂದ್ರೆ ಈ ಜಾಗ ತುಂಬಾನೇ ಫೇವರೇಟ್. ಯಾವ್ದಪ್ಪ ಈ ಜಾಗ ಅಂದ್ರೆ ಶ್ರೀ ಮೂಕಾಂಬಿಕಾ ಬಜ್ಜಿ ಕಾರ್ನರ್ ಅಂದ್ಬಿಟ್ಟು ಕುಮಾರಸ್ವಾಮಿ ಲೇಔಟ್ 46th ಕ್ರಾಸ್ ಕಾರ್ನರ್ ಅಲ್ಲೇನೆ ಈ ಅಂಗಡಿ ಲೊಕೇಟ್ ಆಗಿದೆ. ಮಧ್ಯಾಹ್ನ 3-3:30 ಹಂಗೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ನಿಮ್ಗೆ ಖಾರ ಸಮೋಸ ಎಲ್ಲ ಸಿಗುತ್ತೆ. ಇನ್ನು ಸಂಜೆ ಆಗ್ತಾ ಇದ್ದಂಗೆ ಬಿಸಿ ಬಿಸಿಯಾಗಿರೋ ಬೋಂಡಾ ಬಜ್ಜಿ ಕೂಡ ಇಲ್ಲಿ ಸಿಗುತ್ತೆ. ಅವಾಗ ತಾನೇ ಫ್ರೆಶ್ ಆಗಿ ವೆರೈಟಿ ಆಗಿರೋ ಬಜ್ಜಿ ಜೊತೆ ಗೋಳಿ ಬಜೆ ಕೂಡ ರೆಡಿ ಮಾಡ್ತಾ ಇದ್ರು. ಚಿಕ್ಕ ವಯಸ್ಸಿಂದನೂ ನನಗೆ ಈ ಗೋಳಿ ಬಜೆ ಅಂದ್ರೆ ಮಂಗಳೂರು ಬಜೆ ಅಂದ್ರೆ ತುಂಬಾನೇ ಫೇವರೇಟ್. ಆದ್ರೂ ಪರವಾಗಿಲ್ಲ ಅಂತ ಫಸ್ಟ್ ಗೆ ಕ್ಯಾಪ್ಸಿಕಮ್ ಬಜ್ಜಿನ ಆರ್ಡರ್ ಮಾಡಿದ್ವಿ. ಶೋ ಸ್ಟಾಪರ್ ಅಂದ್ರೆ ಇಲ್ಲಿನ ಆ ಚಟ್ನಿ ಅಂತಾನೆ ಹೇಳ್ಬೋದು. ಅದ್ರ ಮೇಲೆ ಒಂದ್ ಸ್ವಲ್ಪ ಉಪ್ಪು ಖಾರ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಮತ್ತೆ ಕ್ಯಾರೆಟ್ ನೆಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಹೊರಗಡೆ ಕ್ರಿಸ್ಪಿ ಆಗಿರೋ ಟೆಕ್ಸ್ಚರ್, ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಿತ್ತು. ತಿನ್ನೋದಕ್ಕೆ ಟೇಸ್ಟ್ ವೈಸ್ ಅಂತೂ ಸಕ್ಕದಾಗಿತ್ತು. ಆಮೇಲೆ 1 ಪ್ಲೇಟ್ ಆಲ್ ಮಿಕ್ಸ್ ಅಸಾರ್ಟೆಡ್ ಬಜ್ಜಿನ ತಗೊಂಡ್ವಿ. ಸೊ ಎಲ್ಲಾನು ಒಂದೊಂದು ಟ್ರೈ ಮಾಡ್ಬೋದು ಅಂದ್ಬಿಟ್ಟು ಇಲ್ಲಿನ ಚಟ್ನಿಗಂತೂ ನಾನು ಫಿದಾ ಆಗ್ಬಿಟ್ಟೆ. ಬಹಳ ತಿಕ್ಕಾಗಿರುತ್ತೆ, ನಾರ್ಮಲ್ ಯಾವುದೋ ಪುದೀನ ಚಟ್ನಿ ತರ ಇರಲಿಲ್ಲ, ಬಹಳ ವೆರೈಟಿ ಆಗಿ ಸಕ್ಕತ್ತಾಗಿತ್ತು. ಫಸ್ಟ್ಗೆ ಬಾಳೆಕಾಯಿ ಬಜ್ಜಿನ ಟ್ರೈ ಮಾಡಿದೆ, ತುಂಬಾನೇ ಇಷ್ಟ ಆಯ್ತು. ಇನ್ನು ಇಲ್ಲಿ ಸಿಗೋ ರವೆ ವಡೆ ಅಂತೂ ಮಿಸ್ ಮಾಡದೆ ಟ್ರೈ ಮಾಡಿ. ಇನ್ನು ಆಸ್ ಯೂಶುವಲ್ ಗೋಳಿ ಬಜ್ಜಿ ಅಂತೂ ಇಲ್ಲಿ ಸಖತ್ ಬಾಂಬ್ ಆಗಿತ್ತು. ಇಷ್ಟೆಲ್ಲ ವೆರೈಟಿ ಆಗಿರೋ ಬಜ್ಜಿ ತಿಂದ್ಮೇಲೆ ಕೊನೆ ತಗೊಂಡು ಡೆಸರ್ಟ್ ಇಂದ ಎಂಡ್ ಮಾಡೋಣ ಅಂತ ಡ್ರೈ ಜಾಮೂನ್ ತಗೊಂಡೆ. ಸಕ್ಕತ್ತಾಗಿತ್ತು. ಜಾಗ ನೆನಪಿದೆಯಲ್ಲ, ಮಿಸ್ ಮಾಡದೆ ನೀವು ಒಮ್ಮೆ ವಿಸಿಟ್ ಮಾಡಿ.